ಅನೇಕರು ಫೇಸ್ಬುಕ್, ಯೂಟ್ಯೂಬುಗಳಲ್ಲಿ ಹೆಸರು ಗಳಿಸಿದ ಯಾಕೆ ಎಂದರೆ ಜನರು ಹೆಚ್ಚು ಕಾಮೆಂಟ್, ಲೈಕ್ ಮಾಡಿ ಹೆಸರು ವಾಸಿಯಾದರು. ಹೀಗೆ ರೈತರಿಗೆ ಬೆಲೆ ಸಿಗಬೇಕಾದರೆ ಎಲ್ಲ ಹಳ್ಳಿ ಮತ್ತು ರೈತರ ವಿಡಿಯೋಗಳಿಗೆ ಹೆಚ್ಚು ಲೈಕ್ ಮತ್ತು ಕಾಮೆಂಟ್ ಮಾಡಿ ಶೇರ್ ಮಾಡಿ. ಆವಾಗ ರೈತರಿಗೆ ಒಂದು ಲೆಕ್ಕದಲ್ಲಿ ಬೆಲೆ ಬರಲು ಆರಂಭ ಆಗುವುದು. ರೈತರ ರೇಡಿಯೋ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ರೈತರ ಮಕ್ಕಳಿಗೆ ಹೆಣ್ಣು ಸಿಗುತ್ತಿಲ್ಲ ಯಾಕೆ? ಹೆಣ್ಣು ಮಕ್ಕಳು ನೀಡಿದ ಕಾರಣ ನೋಡಿ. ಹಳ್ಳಿ ಎಂದರೆ ಕೆಲವೊಂದಿಷ್ಟ ಜನರು ನೆಮ್ಮದಿಯ ಸ್ಥಳ ಎಂದು ಹೇಳುತ್ತಾರೆ. ಕೆಲವು ಶ್ರೀಮಂತ ಜನರು ಪ್ರವಾಸ ಹೋದಾಗ ಹಳ್ಳಿಯ ಸೊಬಗು ನೋಡಿ ಆನಂದಿಸುತ್ತಾರೆ. ಆದರೆ ಜೀವನ ಪೂರ್ತಿ ಅಲ್ಲಿ ಇರಲು ಇಷ್ಟಪಡುವುದಿಲ್ಲ ಯಾಕೆ? ಸರ್ವೆ ಮಾಡಿದ ನಂತರ ಕೆಲವು ಹೆಣ್ಣು ಮಕ್ಕಳು ನೀಡಿದ ಉತ್ತರಗಳು ಹೀಗಿದ್ದವು. ಹಳ್ಳಿಯಲ್ಲಿ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗುವುದಿಲ್ಲ, ಸರಿಯಾದ ರೀತಿಯಲ್ಲಿ ಮಾತನಾಡುವುದಿಲ್ಲ, ಹೆಚ್ಚು ಬೈಗುಳು ಆಡುತ್ತಾರೆ, ಆಸ್ಪತ್ರೆ ಇರುವುದಿಲ್ಲ, ರಸ್ತೆಗಳು ಇರುವುದಿಲ್ಲ. ಹೀಗೆ ಉತ್ತರಗಳನ್ನು ನೀಡುತ್ತಿದ್ದಾರೆ. ಹಳ್ಳಿಗರಿಗೆ ಬೆಲೆ ಸಿಗಬೇಕಾದರೆ ಏನು ಮಾಡಬೇಕು? ಮೊದಲನೆಯದಾಗಿ ನೀವು ಹತ್ತಿರದ ನಗರಗಳಿಗೆ ಪದೇ ಪದೇ ಹೋಗುವುದು ಕಡಿಮೆ ಮಾಡಿ ಮತ್ತು ನಿಮ್ಮ ಊರಿನಲ್ಲಿ ಹೆಚ್ಚು ವಸ್ತುಗಳನ್ನು ಖರೀದಿಸಿ. ಎರಡನೆಯದಾಗಿ ನಿಮ್ಮ ಚುನಾಯಿ ಸದಸ್ಯರಿಂದ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಮತ್ತು ಕಾಲೇಜುಗಳನ್ನು ಮತ್ತು ಆಸ್ಪತ್ರೆ, ರಸ್ತೆಗಳನ್ನು ನಿರ್ಮಾಣ ಮಾಡಿಸಿಕೊಳ್ಳಿ. ಹಳ್ಳಿಗಳನ್ನು ಸ್ವಚ್ಛವಾಗಿ ಕಾಪಾಡಿಕೊಳ್ಳಿ. ಒಳ್ಳೆಯ ಮಾತುಗಳನ್ನು ಮಾತಾಡಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ನಗರಗಳಿಗೆ ಹೋಗುವುದು ಕಡಿಮೆ ಮಾಡಿ. ಅಧಿಕಾರಿಗಳಿಗೆ ಚಾಟಿ ಏಟು ಕೊಟ್ಟು ನಿಮ್ಮ ಹಳ್ಳಿಯ ಅಭಿವೃದ್ಧಿ ಮಾಡಿಸಿಕೊಳ್ಳಿ. ಅಂದಾಗಲೇ ಮಾತ್ರ ಹಳ್ಳಿಯ ರೈತರಿಗೆ ಬೆಲೆ ಬರಬಹುದು. ಇದು ನಿಜ ಅನ್ನಿಸಿದರೆ ಎಲ್ಲರಿಗೂ ಶೇರ್ ಮಾಡಿ ಅರಿವು ಮೂಡಿಸಿ.